ಭೂಮಿಯಲ್ಲಿ ಯಾವತ್ತೂ ಬದಲಾಗದೇ ಇರುವುದು ಒಂದೇ ಒಂದು ಅಂದರೆ ಅದುವೇ ತಾಯಿ ಪ್ರೀತಿ. ಆ ತಾಯಿಯ ಪ್ರೀತಿಯ ಶ್ರೇಷ್ಠತೆಯನ್ನ ಮನೋಜ್ಞವಾಗಿ ಮಕ್ಕಳು ಅಭಿನಯಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಈಗ ನಮ್ಮ ಮುಂದಿನ ತಂಡ ಜವಾರಿ ಜಂಕ್ಷನ್. ಜವಾರಿ ವಿಷಯವನ್ನು ಇಟ್ಟುಕೊಂಡು ಜವಾರಿ ಮಕ್ಕಳು ಜವಾರಿಯಾಗಿ ಆಕ್ಟಿಂಗ್ ಮಾಡ್ಲಕ್ಕೆ ಬರ್ತಾ ಇದ್ದಾರೆ. ಮನೀಶ್, ಸ್ಫೂರ್ತಿ, ರಶ್ಮಿ, ವೈಷ್ಣವಿ ಮತ್ತು ವೀಣಾ ಈ 5 ಜನರು ಕಲಾವಿದರಾಗಬೇಕು ಅಂತ ಬರ್ತಾ ಇದ್ದಾರೆ. ಹೌದಲ್ರಿ? ಕಲೆ 64 ಕಲೆಗಳಿವ್ರಿ. 64 ಕಲೆಗಳಲ್ಲಿ ಇವ್ರು ಯಾವ ಕಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾವ ಕಲೆಯನ್ನು ಅಭಿನಯಿಸ್ತಾರೆ, ಅದಕ್ಕೆ ಅವರ ಕಾನ್ಸೆಪ್ಟ್ ಯಾವ್ದು ಗೊತ್ತಾ? ಕಲಾವಿದ ಅಂತ. ಯಾವ ರೀತಿ ಕಲಾತ್ಮಕವಾಗಿ ಅಭಿನಯಿಸ್ತಾರೆ ನೋಡೋಣ. ಕಲಾವಿದ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ಧೂಲಾ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ಧೂಲಾ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ಧೂಲಾ ಕರ್ತವ್ಯಂ ದೈವಮಾಹ್ನಿಕಂ. ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಹೋಗಿ ರೆಡಿ ಆಗು, ನಾನು ಟಿಫಿನ್ ತರ್ತೀನ.
ಲಕ್ಷ ಹೋಗೋಣ ಅಂತೆ. ನಾನು ಕಾಲೇಜಲ್ಲಿ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ನಾನು ಪೊಲೀಸ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲರೂ ಪದೇ ಪದೇ ನನಗೆ ಅದೇ ಮಾಡ್ಬಾರ್ದು. ಈ ನಾಳೆ ಯಾಕೆ ಆಡಿಷನ್ ಅಲ್ಲಿ ನಾನು ಪೊಲೀಸ್ ಆಕ್ಟಿಂಗ್ ಮಾಡ್ಬಾರ್ದು? ಗೆದ್ರೆ 5 ಲಕ್ಷ ಮಗನ ಫೀಸ್ ಆಗುತ್ತೆ, ಈ ಮನೆ ಬಾಡಿಗೆನೂ ಕಟ್ಟೋದಾಗುತ್ತೆ. ಇವತ್ತೇ ಹೋಗಿ ಪೊಲೀಸ್ ಡ್ರೆಸ್ ತರ್ತೀನಿ, ನಾಳೆ ಆಡಿಷನ್ ಕೊಡ್ತೀನಿ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ ಆ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ. ನಿಜವಾದ ಪೊಲೀಸ್ ಅನ್ಕೊಂಡಿದ್ದೆ. ನಾ ಬೇರೆ ಆಗಿದ್ದಾನೆ, ಏನಾದ್ರೂ ಸಿಗ್ತದ ಒಳ್ಳೆ ಬಿಡೋಣ. ಇಷ್ಟು ದಿವಸದಿಂದ ನಿನ್ನ ಫಾಲೋ ಮಾಡ್ತಿದ್ದೆ, ಇವಾಗ ಸಿಕ್ಕಾಕೊಂಡೆ ನೋಡು. ನಾನು ಸ್ಟೇಷನ್ ಹೋಗಿ ಏರೋಪ್ಲೇನ್ ಹತ್ತಿಸ್ತೀನಿ. ಅದು ನಿನ್ನ ಹುಡುಗ ಟೆನ್ಷನ್ ಅಲ್ಲಿ ನಾನು ಮನೆಯಲ್ಲೇ ಬಿಟ್ಟಂತೆ. ಕಂಡಿದ್ದೀನಿ, ಸುಮ್ಮನಿರಯ್ಯ. ಇನ್ನೊಂದ್ಸಲ ನಿನ್ನಂತ ಒಬ್ಬನು ಕ್ಯಾಬ್ ತರ್ತೀನಿ ಅಂತ ಹೋಗಿ ಅವನು ಮಾಯ, ಅಲ್ಲಿರೋ ಎಲ್ಲ ಸಾಮಾನು ಮಾಯ. ಈ ಸಲ ನಾನ್ ಹಾಗಾಗೋಗ್ ಬಿಡಲ್ಲ. ನಾನೇ ಮನೆಗೆ ಹೋಗಿ ನಾನ್ ಲಾಟಿ ತರ್ತೀನಿ, ನೀನ್ ಇಲ್ಲೇ ನಿಂತಿರ್ಬೇಕು. ನನ್ನನ್ನೇ ಗಡ್ಸಿಕ ಮನೆ ಅಂತಾನೆ, ನಾನೇ ಅವನಿಗೆ ಆಗಿರಂತ ಅವನಿಗೆ ಗೊತ್ತು. ಚೈನ್ ಸಿಕ್ತು. ಈ ಚೈನ್ ಇಂದ ಮಗಳು ಫೀಸ್ ಕಟ್ಬೋದು, ಆದ್ರೆ ದುಡ್ಡಿಗೆ ಸಮಾಧಾನ ಮಾಡೋಕೆ ಇದೇ ಕೆಲಸ ಇಷ್ಟು ಸುಲಭ ಇರುವಾಗ ಆಡಿಷನ್ ಗೆ ಹೋಗ್ಬೇಕು. ಇಲ್ಲೇ ಯಾವ್ದಾದ್ರು ಗಿರಾಕಿ ಸಿಗ್ತದಂತ ನೋಡೇ ಬಿಡೋಣ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಕಡಗಿ ನೋಡು. ಈ ಮಾಲು ಹೊಸ ಮಾಲು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ಈ ಹುಡುಗಿ ಹೇಳ್ಕೊಂಡು ಗಾಳಿ ಬೀಳೋ ಕಾಣ್ತಿದ್ದಾರಲ್ಲ, ಒಂದ್ ಕೈ ನೋಡಿ. ಏ ಹುಡುಗಿ, ಬಾ ಬಾ ಬಾ. ಹಾ ನೀನೆ, ಬಾ ಬಾ. ಹುಡುಗಿ ತಂಗಿನ ಅದರಲ್ಲಿ ಅದ್ರ ಬಗ್ಗೆ ಮ್ಯಾನೇಜ್ ಮಾಡ್ತೀನಿ. ಲೈಸೆನ್ಸ್ ಹೇಳಿ. ಹೌದಮ್ಮ, ಸೈಕಲ್ಗೆ ಲೈಸೆನ್ಸ್ ಯಾಕೆ ಗೊತ್ತಿಲ್ವಾ? ನಿನ್ನೆ ಟಿವಿ ನ್ಯೂಸ್ ನೋಡಿದ್ರೇನಮ್ಮ, ಅದ್ರೊಳಗೆ ಬಂತು ಹೊಸ ಕಾನೂನು, ಸೈಕಲ್ಗೂ ಲೈಸೆನ್ಸ್ ಕಡ್ಡಾಯ ಅಂತ. ಗಣ ಎಲ್ಲ ಕೇಳ್ಕೊಂಡ್ಬಿಡಕ್ಕೆ ಟೈಮ್ ಇಲ್ಲ ಅಮ್ಮ, ಬೇಗ ತೆಗಿ. 500 rupees ಫೈನ್ ತೆಗಿ. ಇನ್ನು ಕಾಲೇಜ್ ಹೋಗ್ತೀಯಾ? ಅದು ಸೈಕಲ್ ಮೇಲೆ ಹೆಲ್ಮೆಟ್ ಇದೆ, ಹಾಗಾದ್ರೆ 500 plus 500 1000 rupees ಫೈನ್ ತೆಗಿ. ನನ್ನ ಫೋನ್ಗೆ ಇಂತಾನೆ ಮೆಸೇಜ್ ಬಂದಿದೆ, ಸೈಕಲ್ಗೂ ಹೆಲ್ಮೆಟ್ ಕಡ್ಡಾಯ ಅಂತ. ಹೌದಮ್ಮ, ನೀನಿರೋ ಸೈಕಲ್ ಸ್ಲೋ ಆಗೇ ಓಡಿಸ್ತಿರ್ಬೋದು, ಆದ್ರೆ ಬಸ್ ಲಾರಿನು ಸ್ಪೀಡ್ ಆಗಿ ಬಂದಿಲ್ಲ, ಗೊತ್ತಲ್ಲ ನಿಮ್ಗೆ? ನೀವು ಮತ್ತೆ ನಿಮ್ಮ ಅಪ್ಪ ನಿನ್ನ ಅಕ್ಕನ ಗಂಟು ಹಾಕಿರಲ್ಲ, ಅದು ಅನ್ಯಾಯ ಅಲ್ವಾ? ಅವೆಲ್ಲ ಏನಿಲ್ಲಮ್ಮ, ಬೇಗ ಫೈನ್ ತೆಗಿ 1000 rupees.
ಆಯ್ತು ತಗೋಮ್ಮ 9 420 420 420